ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ತನಿಯ ಪರಗ ಮತ್ತು ಹಣ ಅಂತೇಳಿ ಎರಡು ಮೂವಿಯನ್ನು ಮಾಡಲಿಕ್ಕೆ ನಾನು ಬಯಸಿದ್ದೇನೆ. ಪರಗ ತನಿಯ ಸಿನಿಮಾವನ್ನು 6 ಭಾಷೆಯಲ್ಲಿ ಮಾಡಬೇಕಂತೇಳಿ ನಾನು ಅದನ್ನು ಸಂಪೂರ್ಣ ಕಥೆಯನ್ನು ಮಾಡಿಕೊಂಡು ಮಾಡಬೇಕಂತೇಳಿ ನಾನು ಇಚ್ಛಿಸಿದ್ದೇನೆ. ಹಾಗೆ ನಾನು ಯಾಕೆಂದರೆ ನಾನಿಂದ ಮುಂದೆ ಕೋಟಿ ಚೆನ್ನೈ ಸಿನಿಮಾನ ಮಾಡಿ ನನಗೆ ಒಂದು ಜಾಗತಿಕ ಫಿಲ್ಮಲ್ಲಿ ನ್ಯಾಷನಲ್ ಲೆವೆಲ್ ಬಂದಿರ್ತದೆ. ಅದೇ ರೀತಿ ಇನ್ನೊಂದು ದೇವಪೂಜಾ ಸಿನಿಮಾ ಮಾಡಿ ನಾನು ಅರ್ಧದಲ್ಲಿ ನಿಲ್ಲಿಸಿದ್ದೇನೆ. ಯಾಕೆಂದರೆ ಕೋಲದಲ್ಲಿ ಕೇಳುವಾಗ ಒಂದು 3-4 ವರ್ಷ ಬೆನ್ನು ಹೋಗಿ ನಾನು ಕೋಲದಲ್ಲಿ ಕೇಳುವಾಗ ಫಿಲ್ಮ್ ಮಾಡಬೇಡಿ ಅಂತೇಳಿ ನನಗೆ ಅಲ್ಲಿ ಟೆಂಪಲಲ್ಲಿ ದೇವಸ್ಥಾನದಲ್ಲಿ ಇದು ಬಂತು ಕೋಲ ಆಗುವಾಗ. ಆಗ ಲಾಸ್ಟಿಗೆ ಆಗುವಾಗ 7 ವರ್ಷ ಆಗುವಾಗ ಹೇಳಿದ್ರು, ನೀವು ಅದನ್ನು ಹೆಸರನ್ನು ಚೇಂಜ್ ಮಾಡಿದರೆ ನೀವು ಮಾಡುವುದು, ಇದನ್ನು ಮಾಡಬೇಡಿ ಅಂತ ಹೇಳಿದ್ರು. ಅದೇ ರೀತಿ ನಾನೊಂದು 8ನೇ ವರ್ಷಕ್ಕೆ ಹೋದಾಗ ತುಳುನಾಡು ವೀರ್ ಅಂತ ಮಾಡಿದೆ. ಆದರೆ ಏನೋ ನನಗೆ ಒಬ್ಬರು ಹೇಳಿದರು ಬಂದು, ನೀನು ಕಾಂತಾರ ಪಿಕ್ಚರ್ ಆದಾಗ ಫಸ್ಟ್ ಆದಾಗ ಕಾಂತಾರ 1, ಕಾಂತಾರ 2 ಅಂತ ಆಗ್ತಾಯಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆ ಉತ್ತಮವಾದ ಹೊರಗಜ್ಜಂದು ಪಿಕ್ಚರ್ ಮಾಡಿದೆ. ದೇವರ ಆಶೀರ್ವಾದ ಇದ್ದರೆ ನೀವು ಫಿಲಿಮು ಚಲನಚಿತ್ರದಲ್ಲಿ ದೊಡ್ಡ ಮನುಷ್ಯರಾಗಿ ಕಾಂತಾರ ಅಂತ ತಲೆಯಲ್ಲಿ ಇಡಬೇಡಿ, ಅದಕ್ಕಿಂತ ಮೇಲೆ ಹೊರಗಜ್ಜನ ಕಥೆ ಚೆನ್ನಾಗಿದೆ ಮಾಡಿ ಅಂತ ಹೇಳಿ. ಆಗ ಕೇರಳದಿಂದ ನನ್ನ ಫ್ರೆಂಡು ರಾಜೇಶ್ ಮತ್ತು ಜಿ.ಪಿ. ಅಂತ ಬಂದು, ಸರ್ ಕಥೆಲ್ಲ ಸ್ವಲ್ಪ ನಾವು ಮಾಡಿದ್ವಿ, ಅದು ನೋಡಿದ್ರೆ ಅಷ್ಟು ಸ್ಟ್ರಾಂಗ್ ಇಲ್ಲ ಇತ್ತು. ಆಯಿತು, ಹೊರಗಜ್ಜ ಅಂತ ಹೇಳಿದ ಮೇಲೆ ನಾನು ಹೊರಗಜ್ಜನಲ್ಲಿ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ನಾನು ಒಂದು 15 ವರ್ಷ ಹಿಂದೆ ಒಂದು ಕೋಲ ಬಾಕಿ ಇತ್ತು, ಅದು ನನಗೆ ಸಿಗಲಿಕ್ಕೆ 2 ಕೋಲ ಬುಕ್ ಮಾಡಿದ್ದೆ. ಅದರಲ್ಲಿ 1 ಕೋಲ ಕೊಡ್ತಾರೆ ಅಂತ ಹೇಳಿದಾಗ ನಾನು ಅಲ್ಲಿ ನಮ್ಮ ಹೊರಗಜ್ಜನ ಅಲ್ಲಿ ಹೋಗಿ ಕೋಲ ಮಾಡಿದಾಗ ಉತ್ತರಲ್ಲಿ, ನೀವು ಸಿನಿಮಾ ಮಾಡೋದಕ್ಕೆ ಏನು ಅಭ್ಯಂತರ ಇಲ್ಲ, ನನ್ನ ಹೆಸರನ್ನು ನೀವು ಹಾಕಿ ಮಾಡಿ ಹೊರಗಜ್ಜ ಅಂತ ಹಾಕಿದ ಮೇಲೆ ಈ ಸಿನಿಮಾಕ್ಕೆ ಯಾವುದೇ ತೊಂದರೆ ಬರದ ಹಾಗೆ ನೋಡಬೇಕು, ನಿಮ್ಮ ಹಿಂದೆ ನಾನಿದ್ದೇನೆ ಅಂತ ಹೇಳಿದ್ದಾರೆ. ಆಮೇಲೆ ನಾನು ಮುಂಚಿನಾಗೆ ಆಗ್ಬಾರ್ದು ಅಂತೇಳಿ ಕೈ ಮುಟ್ಟಿದಾಗ ಮಾಡಿ ಅಂತೇಳಿ ಅವರು ಅಪ್ಪಣೆ ಕೊಟ್ಟ ಮೇಲೆ ನಾನು ಈ ಸಿನಿಮಾಕ್ಕೆ ಕೈ ಹಾಕಿದ್ದೀನಿ. ಅದೇ ರೀತಿ ಇನ್ನೊಂದು ಉದ್ಭವ ಮೂರ್ತಿ ಅಂತೇಳಿ ಅಲ್ಲಿ ಸಹ ಮತ್ತೆ 2 ಕೋಲ ಕೊಟ್ಟೆ. ಅಲ್ಲಿ ಸಹ ಹೇಳಿದರು, ನೀವು ಫಿಲ್ಮ್ ಮಾಡುವಾಗ ಒಂದು ಜಾಗದಲ್ಲಿ ಮಾಡಿ, ಯಾಕೆ ಹೇಳಿದರೆ ಇದು ನಮ್ಮ ಹೊರಗಜ್ಜ ಅಂತ ಹೇಳಿದೆ ಇಡೀ ದೇಶದಲ್ಲಿ ಒಳ್ಳೆಯ ಹೆಸರು ಬಂದಿದೆ, ಅವರ ಹೆಸರನ್ನು ಹಾಳು ಮಾಡಬೇಕು. ಮತ್ತು ಅವರ ವೇಷಭೂಷಣ ಕೇಳಿದಾಗ ನನಗೆ ಆಕಾರ ಇಲ್ಲ, ಏನಿಲ್ಲ, ನನ್ನ ಫೋಟೋ ಹಾಕಬೇಕು. ನಂದು ಇರೋದು ಗಗ್ಗರ ಮತ್ತು ಮುಟ್ಟಾಳೆ 2 ಕೋಲು, ಹಾಗಾಗಿ ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದೆಲ್ಲ ಕೇಳಿ ನಾನು ಅದಕ್ಕೆ ಈ ಸಿನಿಮಾಕ್ಕೆ 23ರಂದು ಒಳ್ಳೆ ಇದು ನೋಡಿ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಮಾಡಬೇಕಂತ ಆಸೆ ಇತ್ತು. ಹಾಗೆ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ 23 ತಾರೀಕು ಬೆಳಿಗ್ಗೆ 9:30 ನಾನು 9 ಗಂಟೆ ಅಂತ ಹಾಕಿದ್ದೇನೆ. ಆದರೆ 9:30 ಪೂಜೆ ಮಾಡುವ ಅಂತೇಳಿ ಎಲ್ಲ ಹೇಳಿದರೆ ಒಂದು ಅರ್ಧ ಗಂಟೆ ಕೆಲವರು ಹೊರಗಿನವರೆಲ್ಲ ಬರಲಿಕ್ಕಿದ್ದಾರೆ, ಹಾಗೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಬಹುದು. ಯಾಕೆಂದರೆ 9:30 9:30 ಮುಹೂರ್ತ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿ. ಅದಕ್ಕಾಗಿ ನೀವು ನನಗೆ ಮುಂಚೆ ತುಂಬ ಸಹಕಾರ ಕೊಟ್ಟಿದ್ದೀರಿ. ಕೋಟಿ ಚೆನ್ನೈ ವಿಚಾರ ಮಾಡುವಾಗ ಒಳ್ಳೆಯ ಹೆಸರು ಬರುವಾಗೆ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ಕೊಟ್ಟಿದ್ದಕ್ಕೆ ನನಗೆ ಒಳ್ಳೆಯ ಹೆಸರು ಬಂದಿದೆ. ಅದೇ ರೀತಿ ನನ್ನ ಹೊರಗಜ್ಜನ ಪಿಕ್ಚರು ನಮ್ಮ ಊರಿನವರು, ನೀವೆಲ್ಲ ನಮ್ಮ ಊರಿನವರು ಅಣ್ಣ ತಮ್ಮಂದಿರಿಂದ ನನ್ನ ನೆನೆಸಿ ಈ ಪಿಕ್ಚರಿಗೆ ಪ್ರೋತ್ಸಾಹ ಕೊಡಬೇಕಂತೇಳಿ ಹೇಳಿ ನೀವು ನಾಡು ಬೆಳಿಗ್ಗೆ ಎಲ್ಲರೂ ಸಹ 23ಕ್ಕೆ ಮುಹೂರ್ತಕ್ಕೆ ಬರಬೇಕಂತೇಳಿ ತಮ್ಮಲ್ಲಿ ಕರಾವಳಿಯಲ್ಲಿ ಕೇಳಿದ್ದೇವೆ. ಅದು ಮುಂಚಿಂದ ಸಹ ಹೊರಗಲ ತನಿ ಅಂತೇಳಿ ನಾನು ಅಲ್ಲಿ 50 ವರ್ಷದಿಂದ ದರ್ಶನ ಮಾಡೋ ಪಾತ್ರೆಯವರಲ್ಲಿ ಕೇಳಿ ಹೊರಗ ತನಿಯ ಹೊರಗಜ್ಜ ಅಂತೇಳಿ ಯಾವ ಹೆಸರು ಇರಬೇಕು, ಹೊರಗ ಅಲ್ಲ ಹೊರಗಲ್ಲ ತನಿಯ, ಅದು ಆ ಜಾತಿ ಇದರಲ್ಲಿ ತನಿಯ ಅಂತ ಅದು ಹೊರಗಜ್ಜ ಅಂತ ಹೇಳ್ಬೋದು. ಅದಕ್ಕಾಗಿ ಹೊರಗಲ್ಲ ಅಂತ ಹೇಳಿ ಅಂತೇಳಿ ಅವರು ಹೇಳಿದ. ಇದರಿಂದ ನಾನು ಹೊರಗಜ್ಜ ಹೊರಗ ತನಿ ಅಂತ ಹೇಳ್ತಿದ್ದೆ, ಅದು ತಪ್ಪು, ಇಂಥದೇ ಹೆಸರು ಇದೆ ಅಂತೇಳಿ
ಅವರೇ ಹ್ಯಾಂಡ್ ರೈಟಿಂಗಲ್ಲಿ ಬರೆಸಿ ಆಮೇಲೆ ನಾನು ಇದಕ್ಕೆ ಕೈಗೊಂಡೆ. ಈಗಾಗಲೇ ಒಂದು ಕೊರಗಜ್ಜನ ಪಿಕ್ಚರ್ ಬರ್ತಾ ಇದೆ, ಬಂದಿದೆ. ಇಲ್ಲ, ಕೊರಗಜ್ಜನ ಪಿಕ್ಚರು ಈಗ ನೋಡಿ, ಯಾವುದೇ ಫಿಲ್ಮು ಈಗ ಕೋಟಿ ಜನ 4 ಜನ ಮಾಡಿದ್ರು ಅಥವಾ ಎಲ್ಲ ಪಿಕ್ಚರ್ ಯಾರು ಬೇಕಾದ್ರೆ ಏನು ಮಾಡ್ಬೋದು. ಆದರೆ ಟೈಟಲ್ ಕೊಡುವಾಗ ನನಗೆ ಕೊರಗಜ್ಜ ಅಂತ ಟೈಟಲ್ ಕೊಡಲಿಕ್ಕೆ ಆಗೋದಿಲ್ಲ. ಹಾಗೆ ನಂದು ಕೊರಗಜ್ಜ ಅಂತ ಹೇಳಿಲ್ಲ, ಕೊರಗಲ ತನಿಯ ಅಂತೇಳಿ ನಾನು ಮಾಡಿದ್ದೀನಿ. ಅದು ಫಿಲ್ಮು ಬಂದಿಲ್ಲ, ಬರ್ತಾ ಉಂಟಾ ಎಂದು ಹೆಸರು ಆಗಿದೆ, ಬರ್ತದೆ ಅಂತ ಹೇಳಿದ್ದಾರೆ. ಬಂದ ಮೇಲೆ ನೋಡುವ, ಎಲ್ಲರೂ ಯಾರು ಬೇಕಾದರೂ ಕೊರಗತನಿಯ ಹುಟ್ಟಿನಿಂದ ತೋರಿಸ್ತೀರಾ ಅಥವಾ ಯಾವ ಥರ ತೋರಿಸ್ತೀವಿ? ಈಗ ನಾವು ಕೊರಗತನಿಯ ಹುಟ್ಟು ಸ್ಟಾರ್ಟಿಂಗಿಂದ ಹೇಳಿದರೆ ಚಿಕ್ಕದಿಂದ 7ನೇ ವರ್ಷದಲ್ಲಿ ಅವರು ಮಾಯವಾಗುವಂಥ ಕಥೆ, ಅಲ್ಲಿಂದ ನಾವು ತೋರಿಸ್ತೀವಿ. ಒಂದು ಸಾಂಗಲ್ಲಿ ಎಲ್ಲ ಬರ್ತದೆ, ಆಮೇಲೆ ಅದರ ನಡುವಲ್ಲಿ ಈಗ ಏನೆಲ್ಲ ಆಗಿರ್ತದೆ ಅಂತೇಳಿ ಅದು ಬೇರೆ ಅದು ಕಾರ್ಯಕ್ಷೇತ್ರ ಮಾಡಿದ್ದೀರಾ? ಕಥೆ ಬಗ್ಗೆ ಕಾರ್ಯಕ್ಷೇತ್ರ ಮಾಡಿದ್ದೀರಾ ಅಥವಾ ಹೋಗಿ ಅಧ್ಯಯನ ಮಾಡಿದ್ದೀರಾ? ಕಥೆಯನ್ನು ನಾನು ಕೆಲವರಲ್ಲಿ ಕೇಳಿದ್ದೇನೆ, ಯಾವ ಥರ ಏನು. ಈಗ ನನ್ನ ಕಥೆ ಇರ್ತದೆ, ನಾನು ನಮ್ಮ ಕೆಲವರು ಹಿರಿಯರಲ್ಲಿ ಒಂದು 3-4 ಜನರಲ್ಲಿ ಯಾವ ಥರ ಹೋಗಬೇಕು. ಕೆಲವರು ಈಗ ಕಲ್ಲೂರಿಗೆ ಒಂದು ಮಾಡಿದ್ದಾರೆ, ಗಂಗಾಧರ್ ಇರೋದಿಲ್ಲ, ಅವರಲ್ಲಿ ಕೆಲವರಲ್ಲೆಲ್ಲ ನಾನು ಕೇಳಿ ಯಾವ ಥರ ಮುಂದೆ ಹೋಗಬೇಕು. ಈಗ ನಾವು ಮಾಡಿದ ಮೇಲೆ ತಪ್ಪು ಮಾಡಿದರೆ ಹೆಸರು ಆಗಬಾರ್ದು. ಅದಕ್ಕಾಗಿ ನಾವೆಲ್ಲ ಈಗ ಎಷ್ಟು ಚಿಕ್ಕ ಮಕ್ಕಳಾಗಿ ಏನಾಗಲಿ ಅದರ ಅನುಭವ ಇವರಲ್ಲಿ ಕೇಳಿಕೊಂಡು ಮುಂದೆ ಹೋಗ್ತೇವೆ. ಲೊಕೇಶನ್ ಹೇಳಿದರೆ ಇದು 800 ವರ್ಷ ಹಿಂದಿನ ಕತೆ. ಹಾಗೆ ಸಿಟಿ ಒಳಗೆ ಮಾಡಲಿಕ್ಕೆ ಬರೋದಿಲ್ಲ. ಈಗ ಸುಳ್ಯ ಆ ಕಡೆ ಎಲ್ಲಿ ಕಾಸರಗೋಡು ಸೆಟ್ ಹಾಕುವ ವಿಷಯ ಇಲ್ಲ. ಇಲ್ಲಿ ನಾವು ಈಗ ಕಾರ್ಕಳ, ಸುಳ್ಯ ಮತ್ತು ಕಾಸರಗೋಡು ಏರಿಯಲ್ಲಿ ಉಳ್ಳೇರಿಯ ಅಂತ ಹಳ್ಳಿ ಕಡೆಯಲ್ಲಿ ಹೋಗಿ ಈ ನೀರು ಇಂಥ ಕಾಡು ಎಲ್ಲಿರುತ್ತೆ ಅಲ್ಲಿ ಮಾಡ್ತೀವಿ. ಸೆಟ್ ಹಾಕುವ ಪರಿಸ್ಥಿತಿ ಬಂದರೆ ಸೆಟ್ ಹಾಕಬೇಕಾಗ್ತದೆ, ಮಾಡಬೇಕು. ಆರು ಭಾಷೆಯಲ್ಲಿ ಬರ್ಕೊಂಡ. ಹೌದು. ಬಜೆಟ್ ಅದು ದೇವರು ಹೇಗೆ ಮಾಡಿಕೊಂಡು ಹೋಗ್ತಾರೆ ಆ ಥರ. ಬಜೆಟ್ ಹೇಳಿದರೆ ಬಜೆಟನ್ನು ನೋಡಲಿಕ್ಕೆ ಆಗುದಿಲ್ಲ. ಸಿನಿಮಾ ಒಳ್ಳೆ ಬರಬೇಕು, ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಗ್ತದಲ್ಲ. ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಅದು ಈಗ ಕಾಂತಾರ ಅಂತೇಳಿ, ಕಾಂತಾರಗಿಂತ ನಾವು ಒಳ್ಳೆ ಮಾಡಬೇಕಂತೇಳಿ ಅದು ದೇವರು ನನ್ನನ್ನು ಕೊರಗಜ್ಜ ಯಾವ ಥರ ಹೇಳ್ತಾರೆ, ನೀವೆಲ್ಲ ನಮ್ಮವರು, ನಿಮಗೆ ಗೊತ್ತಿದೆ ಕೊರಗಜ್ಜನ ಶಕ್ತಿ ಏನಿದೆ, ಹಾಗೆ ನನ್ನನ್ನು ಕೊರಗಜ್ಜ ಒಳ್ಳೆಯ ಮಟ್ಟದಲ್ಲಿ ಮಾಡುವ ಹಾಗೆ ಮಾಡ್ತಾರೆ. ಏಕಕಾಲ ಕಾಂತಾರ ಮಾಡುವಾಗ ಹೊಂಬಾಳೆ ಅಲ್ಲ, ಅವರಿಗೆಲ್ಲ ಹೊಂಬಾಳೆ ಅವ್ರಿಗೆಲ್ಲ ಇರ್ತದೆ. ನನಗೆ ಇಷ್ಟು ತನಕ ಯಾರು ಸಹ ಬರಲಿಲ್ಲ, ನಾನು ಕೈ ಹಾಕಿದ್ದೇನೆ. ಕಮ ಯಾವುದು ಕನ ನಮ್ಮ ಇವರಿದ್ದಾರಲ್ಲ, ನಿಮಗೆ ಸ್ಟೋರಿ ಅವರದೇ, ಮಕ್ಕಳ ಸಿನಿಮಾ. ಇಲ್ಲ, ಕೊರಗಲ ತನಿಯಕ್ಕೆ ಒಂದು 4-5 ಆರ್ಟಿಸ್ಟ್ ಹುಡುಕಿದ್ದೇವೆ. ಈಗ ಅದರಲ್ಲಿ ಒಂದು 18 ದೊಡ್ಡ ದೊಡ್ಡ ಸೀನ್ ಇದೆ. ಫಸ್ಟು ಅದರಲ್ಲಿ ಬಂದು ಸುಮನ್ ಅವರು ಒಳ್ಳೆ ಆ್ಯಕ್ಟ್ ಮಾಡ್ತಿದ್ದಾರೆ. ಸುಮನ್ ಮತ್ತು ರಾಜಶೇಖರ್ ಕೋಟ್ಯನ್, ರಮ್ಯ ಕೃಷ್ಣ, ತಾರಾ. ಇಲ್ಲ, ಅದು ನೋಡಬೇಕಷ್ಟೇ. ಇನ್ನು ಅದು ಈಗ ನಾವು ಈಗ ಮಳೆ ಮೊದಲೆಲ್ಲ ಆರ್ಟಿಸ್ಟನ್ನು ಇದು ಮಾಡಿ ಕತೆ ಇದು ಮಾಡಿ, ಮಳೆ ಮುಂಚೆ ಸ್ವಲ್ಪ ಚಿಕ್ಕ ಮಕ್ಕಳ ಸೀನ್ ಏನಿದೆ ಅದನ್ನು ಫಸ್ಟ್ ತಿಳಿಸಿಬಿಟ್ಟು ಈಗ ಬೇರೆ ಬೇರೆ ಭಾಷೆಗೆ ಮಾಡ್ತಾ ಇದ್ದೀವಿ. ಕನ್ನಡ ಇರ್ಬೋದು, ಮಲಯಾಳ ಇರ್ಬೋದು, ತೆಲುಗು. ಅಲ್ಲಿಂದ ಆರ್ಟಿಸ್ಟ್ಗಳನ್ನೇನಾದರೂ ತರಿಸ್ಕೊತಿಲ್ಲ ಹೇಗೆ? ಈಗ ಅದಕ್ಕೆ ತಕ್ಕಾಗಿ ಈಗ ಹಿಂದಿಯಲ್ಲಿ ಈಗ ಮಲಯಾಳಿ ಆಕ್ಟರ್ಸ್ ಇರ್ತಾರೆ. ಈಗ ತಮಿಳು, ತೆಲುಗು, ಹಿಂದಿ, ತುಳು, ಕನ್ನಡದಲ್ಲಿ ಸುಮಾರು ಅವ್ರಿಗೆ ಚೆನ್ನಾಗಿದೆ, ಅವರನ್ನೇ ಹಾಕ್ಕೊಂಡು ಎಲ್ಲ ಭಾಷೆಯಲ್ಲಿ ಅವರೇ ಇರ್ತಾರೆ. ಮತ್ತು ಈಗ ನಾವು ರಮ್ಯ ಕೃಷ್ಣ ತಮಿಳು, ತೆಲುಗು, ಮಲಯಾಳದಲ್ಲಿ ಮಾಡಿದ್ದಾರೆ, ಕನ್ನಡದಲ್ಲಿ ಮಾಡಿದ್ದಾರೆ. ಅದು ನಮಗೆ ಹೊಂದಾಣಿಕೆ ಆಗಿ ಹೋಗ್ತದೆ.